ಕಮಲಿ ಯು ಆರ್ ಟೂ ಲೇಟ್. ಮ್ಯಾಚ್ ಗಿನ 5 ನಿಮಿಷ ಕೂಡ ಉಳಿದಿಲ್ಲ. ಹೀಗಾದ್ರೆ ಸ್ಟ್ರಾಟಜಿ ಪ್ಲಾನ್ ಮಾಡೋದು ಯಾವಾಗ? ಮೇಡಮ್ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಈಗ ಕ್ಷಮೆ ಮುಖ್ಯ ಅಲ್ಲ ಕಮಲಿ, ಈಗ ನಮ್ಮ ಹತ್ರ ಟೈಮೇ ಇಲ್ಲ. ನೀನ್ ಯಾವಾಗ ಟೀಮ್ ಜೊತೆ ಮೂವ್ಸ್ ಅಂಡ್ ಟ್ಯಾಕಲ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀಯಾ? ಆಪೋಸಿಟ್ ಟೀಮ್ ಅವರು ಹೇಗ್ ಡಿಸ್ಕಸ್ ಮಾಡ್ತಿದ್ದಾರೆ ಅಂತ ಗೊತ್ತಾ? ನಮ್ ಟೀಮ್ ಅವರು ಅವರನ್ನ ನೋಡಿ ನರ್ವಸ್ ಆಗಿದ್ದಾರೆ. ಮೇಡಮ್ ನಮ್ ಟೀಮ್ ಅವರು ಎದ್ರು ಅಂತವ್ರಲ್ಲ, ನಾವೆಲ್ಲರೂ ಚೆನ್ನಾಗೇ ಆಡ್ತೀವಿ. ಇವ್ರೆಲ್ರೂ ಚೆನ್ನಾಗ್ ಆಡೋ ಪ್ಲೇಯರ್ಸೇಯ. ನಾನು ಇವತ್ತು ಮ್ಯಾಚ್ ಆಡ್ತಾನೆ ಇವ್ರೆಲ್ರಿಗೂ ಗೈಡ್ ಮಾಡ್ತೀನಿ ಮೇಡಮ್. ಏನೋ ಗೊತ್ತಿಲ್ಲ, ನೀನ್ ಆನ್ ದ ಫೀಲ್ಡ್ ಏನ್ ಡಿಸೈಡ್ ಮಾಡ್ತೀಯೋ ಅದ್ರ ಮೇಲೆ ಮ್ಯಾಚ್ ನಡೆಯೋದು. ಎಲ್ರೂ ನೆನ್ಪಿಟ್ಕೊಳ್ಳಿ, ಇದು ಬರೀ ನಮ್ ಪ್ರೆಸ್ಟೀಜ್ ಮ್ಯಾಟರ್ ಮಾತ್ರ ಅಲ್ಲ. 6 ವರ್ಷಗಳಿಂದ ನಾವ್ ಈ ಮ್ಯಾಚ್ ನ ಗೆಲ್ಲೋದಿಕ್ಕಾಗ್ಲಿಲ್ಲ. ಈ ಸಲ ನಮ್ ಸ್ಟೇಟ್ ಗಾಗಿ ನಾವ್ ಈ ಮ್ಯಾಚ್ ನ ಗೆಲ್ಲೇಬೇಕು. ಆಗ್ಲೇ ನಮಗೊಂದು ಮರ್ಯಾದೆ. ಆಡ್ತೀವಿ ಮೇಡಮ್. ನೋಡಿ, ಆಪೋಸಿಟ್ ಟೀಮ್ ಅವ್ರು ಆಡ್ತಿರೋದು ಮ್ಯಾಚ್ ನ ಗೆಲ್ಲಕ್ಕೋಸ್ಕರ ಇರ್ಬೋದು, ಟ್ರೋಫಿ ಗೆಲ್ಲಕ್ಕೋಸ್ಕರ ಇರ್ಬೋದು. ಆದ್ರೆ ನಾವ್ ಆಡ್ತಿರೋದು ನಮ್ ಜೀವನಕ್ಕೋಸ್ಕರ ಮಾತ್ರ ಅಲ್ಲ, ನಮ್ ರಾಜ್ಯದ ಗೌರವ ಮರ್ಯಾದೆನ ಉಳ್ಸಕ್ಕೆ. ಯಾವುದೇ ಕಾರಣಕ್ಕೂ ನಾವು ಸೋಲ್ನ ನೋಡ್ಬಾರ್ದು. ಎಲ್ರೂ ರೆಡಿನಾ? We are ready. ಎಲ್ಲರಿಗೂ ನಮಸ್ಕಾರ. ರಾಷ್ಟ್ರಮಟ್ಟದ ಕಬಡ್ಡಿ ಪಂದ್ಯಕ್ಕೆ ಎಲ್ಲರಿಗೂ ಆಧಾರದ ಸ್ವಾಗತ, ಸುಸ್ವಾಗತ. ಇವತ್ತು ನೀವೆಲ್ಲ ವೀಕ್ಷಣೆ ಮಾಡೋದಕ್ಕೆ ಹೊರಟಿರೋದು ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಪಂದ್ಯ. ವೀಕ್ಷಕರೇ, ಇಲ್ಲಿ ನಿಮ್ ಮುಂದೆ ಬರ್ತಾ ಇದ್ದಾರೆ ಕರ್ನಾಟಕ ತಂಡದವರು. ಇದರ ಕ್ಯಾಪ್ಟನ್ ಕಮಲಿ ಅವರು ಇದಕ್ಕೆ ಮುಂಚೆ ಸಾಕಷ್ಟು ಸಲ ಕಬಡ್ಡಿಯಲ್ಲಿ ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ಹಾಗೆ ಈಗ ನಿಮ್ ಮುಂದೆ ಬರ್ತಿದೆ ತಮಿಳುನಾಡು ಕಬಡ್ಡಿ ತಂಡ. ತಮಿಳುನಾಡು ತಂಡ ಕಬಡ್ಡಿಯಲ್ಲಿ ಸುಮಾರು 6 ವರ್ಷಗಳಿಂದ ಈ ಸ್ಪರ್ಧೆಯನ್ನ ಸತತವಾಗಿ ಗೆದ್ಕೊಂಡು ಬಂದಿದ್ದಾರೆ. ಹಾಗೆ ನೋಡೋದಕ್ಕೆ ಹೋದ್ರೆ ಕರ್ನಾಟಕಕ್ಕೆ ಇವತ್ತು ಒಂದು ದೊಡ್ಡ ಚಾಲೆಂಜ್ ಅಂತಾನೆ ಹೇಳ್ಬೋದು. ನೋಡೋಣ, ಕರ್ನಾಟಕದವರು ಇವತ್ತು ಚೆನ್ನಾಗಿ ಆಡಿ ತಮಿಳುನಾಡುರವರ ಹಿಂದಿನ ರೆಕಾರ್ಡ್ ನ ಬ್ರೇಕ್ ಮಾಡ್ತಾರ ಇಲ್ವಾ ಅಂತ. ಈಗ ನಿಮ್ ಮುಂದೆ ಪ್ರಸ್ತುತವಾಗ್ತಾ ಇದೆ ಕರ್ನಾಟಕ ವರ್ಸಸ್ ತಮಿಳುನಾಡು. ರೆಫರಿ ಟಾಸ್ ಹಾಕೋದಕ್ಕೆ ಕ್ಯಾಪ್ಟನ್ ಗಳನ್ನ ಕರೆದಿದ್ದಾಯಿತು. ಕರ್ನಾಟಕದವರು ಟಾಸ್ ಅನ್ನ ಗೆದ್ದು ರೈಡ್ ಮಾಡೋದಕ್ಕೆ ಆಯ್ಕೆ ಮಾಡಿಕೊಂಡಿದ್ದಾರೆ.
ವಾವ್, ಅದ್ಭುತವಾದ ಸ್ಟಾರ್ಟ್ ಕರ್ನಾಟಕದವರಿಗೆ. ಇದರಿಂದ ಕರ್ನಾಟಕದ ಸ್ಕೋರ್ 1, ತಮಿಳುನಾಡು 0. ಈಗ ತಮಿಳುನಾಡಿನ ಸರದಿ ರೈಡ್ಗೆ ಬರ್ತಿದ್ದಾರೆ ಸುಮಾ. ಒನ್ಸ್ ಅಗೈನ್ ಕರ್ನಾಟಕದವರು ರೈಡರ್ ಅನ್ನ ಬೇಟೆಯಾಡಿ ಹಿಡಿದುಕೊಂಡಿದ್ದಾರೆ. ಇದರಿಂದ ಸ್ಕೋರ್ ಆಗಿದೆ ಕರ್ನಾಟಕ 2, ತಮಿಳುನಾಡು ಇನ್ನೂ ತಮ್ಮ ಖಾತೆಯನ್ನ ತೆರೆದಿಲ್ಲ. ಈಗ ಕರ್ನಾಟಕದಿಂದ ರೈಡ್ ಮಾಡೋದಕ್ಕೆ ಬರ್ತಿದ್ದಾರೆ ನೀಲಾ ಅವರು. ಓಹೋ, ಈಗ ತಮಿಳುನಾಡುರವರು ತಮ್ಮ ಆಕ್ಚುಯಲ್ ಗೇಮ್ ನ ಸ್ಟಾರ್ಟ್ ಮಾಡಿದರೆ. ಸ್ಕೋರ್ ತಮಿಳುನಾಡು 1 ಹಾಗೆ ಕರ್ನಾಟಕ 2. ಇದೇ ಹುಮ್ಮಸ್ಸಿನಲ್ಲಿ ರೈಡ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ತಮಿಳುನಾಡು ಟೀಮ್ ನ ಕ್ಯಾಪ್ಟನ್ ಆದಂತಹ ಅಮೂಲ್ಯ ಅವರು. ಮೈಂಡ್ ಬ್ಲೋಯಿಂಗ್ ಗೇಮ್. ಅಮೂಲ್ಯ ಅವರು ರೈಟ್ ಲೆಫ್ಟ್ ಕಾರ್ನರ್ ನ ಔಟ್ ಮಾಡಿ ಲೈನ್ ನ ಮುಟ್ಟೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಿಂದ ಸ್ಕೋರ್ ತಮಿಳುನಾಡು 4 ಹಾಗೂ ಕರ್ನಾಟಕ 2. ಈಗ ಕರ್ನಾಟಕದವರು ಈ ಗೇಮ್ ಅನ್ನ ಬಹಳ ಸೂಕ್ಷ್ಮವಾಗಿ ಆಡಬೇಕಾಗಿದೆ. ಟೀಮ್ ನಲ್ಲಿ ಬೇರೆ ಯಾರು ಉಳಿದಿರೋದ್ರಿಂದ ಸ್ವತಃ ತಾವೇ ಕಮಲಿ ಅವರು ರೈಡರ್ ಆಗಿ ಬಂದಿದ್ದಾರೆ. ಒಂದು ಬೋನಸ್ ಪಾಯಿಂಟ್ ಹಾಗೆ 4 ಜನರನ್ನ ಔಟ್ ಮಾಡಿರೋದ್ರಿಂದ ಕರ್ನಾಟಕಕ್ಕೆ ಒಟ್ಟು ಸಿಕ್ಕಿದೆ 5 ಪಾಯಿಂಟ್. ಆದ್ದರಿಂದ ಈಗ ಸ್ಕೋರ್ ಕರ್ನಾಟಕ 7 ಹಾಗೆ ತಮಿಳುನಾಡು 6. ವೀಕ್ಷಕರೇ, ಈಗ ಈ ಒಂದು ರೋಚಕ ಪಂದ್ಯದಲ್ಲಿ ಹಾಫ್ ಟೈಮ್. ಕಮಲಿ ಅವರೇ, ಸಕ್ಕತ್ತಾಗಿ ಆಡ್ತಿದ್ದೀರಾ. 1 ಟೈಮ್ ಅಲ್ಲಿ ನಿಮ್ ಟೀಮ್ ಸ್ಕೋರ್ ಕಡಿಮೆ ಆಗಿತ್ತು, ಬಟ್ ಈಗ ಹೆಚ್ಚಾಗ್ತಿದೆ. ನೀವ್ ಹೀಗೆ ಆಡ್ತು ಅಂದ್ರೆ ಪಕ್ಕಾ ಮ್ಯಾಚ್ ನ ನೀವೇ ಗೆಲ್ಲೋದು. ಆಯ್ತು ಸರ್, ಆಡ್ತೀನಿ. ಆಲ್ ದಿ ವೆರಿ ಬೆಸ್ಟ್.
ಹೇಗಾಯ್ತಿದೆ ಮ್ಯಾಚು? ತಮಿಳ್ನಾಡು ಟೀಮ್ ಅವರು ಕಮಲಿನ ಹಣ್ಗಾಯ್ ನೀರ್ಗಾಯ್ ಮಾಡಿ ಬಿಸಾಕಿರ್ಬೇಕಲ್ವಾ? ಓ ಗಾಡ್ ಮಾಮ್ ಪ್ಲೀಸ್, ನೀವ್ ಮೊದಲು ಆ ಭ್ರಮೆಯಿಂದ ಆಚೆ ಬನ್ನಿ. ಓಕೆ? ಯಾಕೆ ಬೇಬಿ, ಏನಾಯ್ತು? ಮಾಮ್, ನೀವ್ ಅನ್ಕೊಂಡ ಹಾಗೆಲ್ಲ ಆಗ್ತಿಲ್ಲ ಇಲ್ಲಿ. ನನ್ ಕಮಲಿ ಸೋಲ್ತಾಳೆ ಅಂತ ಖುಷಿಯಿಂದ ಮ್ಯಾಚ್ ನೋಡ್ಕೊಂಡು ವೇಟ್ ಮಾಡ್ತಿದ್ರೆ ಅವ್ಳು ಪ್ರತಿ ಸಲ ರೈಡ್ ಹೋದಾಗ ಒಂದ್ ಪಾಯಿಂಟ್ ತಗೊಂಡ್ ಬರ್ತಿದ್ದಾಳೆ. ಮಾಮ್, ಕಮಲಿ ಟೀಮ್ ಲೀಡ್ ಅಲ್ಲಿ ಇದಾರೆ. ನನ್ ಯಾಕೋ ಅವ್ರಿಗೆ ಗೆಲ್ಬಿಡ್ತಾರೆ ಅಂತ ಅನ್ಸ್ತಿದೆ ಮಾಮ್. ಲುಕ್, ನಂಗೆ ಆಗ್ತಿಲ್ಲ. ಐ ಕೆನಾಟ್ ಟಾಲರೇಟ್ ದಿಸ್. ಕಮಲಿ ವಿನ್ ಆಗ್ಬಾರ್ದು ಅಷ್ಟೇ. ಕೂಲ್ ಡೌನ್ ಬೇಬಿ. ಯಾಕೆ ಮ್ಯಾಚ್ ಮುಗ್ದೆ ಹೋಯ್ತು ಅನ್ನೋ ತರ ಮಾತಾಡ್ತಿದ್ಯಾ ನೀನು? ಮ್ಯಾಚ್ ಅಂದ್ಮೇಲೆ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಅಂತ ಇರುತ್ತಲ್ವಾ? ಬರೀ ಫಸ್ಟ್ ಹಾಫ್ ನೋಡಿ ಯಾಕೆ ನೀನು ಅಪ್ಸೆಟ್ ಆಗ್ತೀಯಾ? ಯಾಕೆ ಈಗ್ಲೇ ಕಮಲಿ ಗೆದ್ಲು ಅಂತ ಜಡ್ಜ್ಮೆಂಟ್ ಕೊಡ್ತೀಯಾ? ಇನ್ನು ಸೆಕೆಂಡ್ ಹಾಫ್ ಬಾಕಿ ಇದೆ. ನೋಡ್ತಾ ಇರು, ತಮಿಳ್ನಾಡು ಟೀಮ್ ಅವರು ಕಮಲಿ ಟೀಮ್ಗೆ ಹೇಗ್ ಟಕ್ಕರ್ ಕೊಡ್ತಾರೆ ಅಂತ. ಇವತ್ತು ಬರೋ ಜಡ್ಜ್ಮೆಂಟ್ ನಿನ್ನ ಪರವಾಗೇ ಇರುತ್ತೆ. ಟ್ರಸ್ಟ್ ಮೀ. ಮ್ಯಾಚ್ ನ ಸೆಕೆಂಡ್ ಹಾಫ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸದ್ಯಕ್ಕೆ ಕಮಲಿ ಟೀಮ್ ಇಂದ ಬಂದಿದ್ದಾರೆ ವೀಕ್ಷಕರೇ. ಸಂಕಷ್ಟದಲ್ಲಿ ಕರ್ನಾಟಕ. ಈಗ ಕೊಟ್ಟಿರುವಂತಹ ಕಾಲಾವಕಾಶದಲ್ಲಿ ಕರ್ನಾಟಕ ಮಿನಿಮಮ್ 3 ಪಾಯಿಂಟ್ ಅನ್ನ ಗಳಿಸಲೇಬೇಕು. ಇಲ್ಲದೆ ಹೋದ್ರೆ ತಮಿಳುನಾಡುರವರಿಗೆ ಜಯ ಕಟ್ಟಿಟ್ಟ ಬುತ್ತಿ. ಅದ್ಭುತವಾದ ರೋಚಕ ಪಂದ್ಯ, ಅದ್ಭುತವಾದ ಪ್ರದರ್ಶನ.
ಕರ್ನಾಟಕ 4 ಪಾಯಿಂಟ್ಗಳ ಅಂತರದಿಂದ ತಮಿಳುನಾಡುವನ್ನ ಸೋಲಿಸಿದೆ. ಸರ್, ಕಮಲಿ ಮ್ಯಾಚ್ ಗೆದ್ಬಿಟ್ಲು. ಅಜ್ಜಿಗೆ ಹೋಗಿ ಹೇಳಿ ಬರ್ತೀನಿ. ಹಲೋ, ಅಜ್ಜಿ, ನಾನೊಂದ್ ವಿಷಯ ಹೇಳಿದ್ರೆ ನೀವು ಸ್ಯಾನೆ ಖುಷಿ ಪಡ್ತೀರಾ. ಏನು? ಕಮಲಿ ಮ್ಯಾಚ್ ಗೆದ್ಬಿಟ್ಲು. ಇದು ನನ್ನ ಹತ್ರ ಯಾಕೆ ಹೇಳ್ತಾ ಇದೀಯಾ? ಇದನ್ನ ಕೇಳಿದ್ರೆ ನನಗೆ ಯಾಕೆ ಖುಷಿ ಆಗ್ಬೇಕು? ಸುಮ್ನೆ ಇಂಥದನ್ನೆಲ್ಲ ಹೇಳಿ ನನಗೆ ಡಿಸ್ಟರ್ಬ್ ಮಾಡಬೇಡ. ಇಡು ಫೋನು. ಅಜ್ಜಿಗೆ ನಿಜವಾಗ್ಲೂ ಖುಷಿ ಆಗ್ಲಿಲ್ವಾ? ನಾನ್ ಬೇಡ್ಕೊಂಡಿದ್ದೀನಿ, ಈಡೇರಿಸ್ಬಿಟ್ಟೆ. ಕಮಲಿ ಮ್ಯಾಚ್ ಅಲ್ಲಿ ಗೆಲ್ಲೋ ಹಾಗೆ ಮಾಡ್ಬಿಟ್ಟೆ. ನಾನು ಅವಳಿಗೆ ಸಪೋರ್ಟ್ ಮಾಡದೆ ಹೋದ್ರು ಅವಳ ಸ್ವಂತ ಟ್ಯಾಲೆಂಟ್ ಇಂದ ಗೆಲ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನಾನು ಅವಳಿಗೆ ಆಸರಿಯಾಗಿಲ್ದೆ ಹೋದ್ರು ಅವಳ ಪರವಾಗಿ ನೀನಿದೆಯಲ್ಲಪ್ಪ, ನನ್ಗಷ್ಟೇ ಸಾಕು, ನನ್ಗಷ್ಟೇ ಸಾಕು ದೇವ್ರೆ. ಕಮಲಿ ಅವರೇ, ಕಂಗ್ರ್ಯಾಚುಲೇಷನ್ಸ್. ನಂಗೆ ಎಷ್ಟು ಖುಷಿ ಆಯ್ತು ಗೊತ್ತಾ? ಅಲ್ಲಿ ಕುತ್ಕೊಂಡು ನೋಡ್ತಿದ್ದಿದ್ ನನಗೆ ಎಷ್ಟು ಪ್ರೌಡ್ ಫೀಲ್ ಆಯ್ತು ಗೊತ್ತಾ? ನೀವು ಮುಂದಿನ ಮ್ಯಾಚ್ ಅಲ್ಲೂ ಹೀಗೆ ಗೆಲ್ತಿರ್ಬೇಕು. ಕಮಲಿ ಅವರೇ, ಏನಾಯ್ತು? ಏನಿಲ್ಲ ಸರ್, ಮ್ಯಾಚ್ ಆಡಿದ್ನಲ್ಲ ಹೊಸಿ ಅದಕ್ಕೆ ತಲೆ ಸುತ್ತೈತೆ. ನಾನೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ. ಹಾ ಕಮಲಿ ಅವರೇ.